ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ರಾಮ್ ರಹೀಂ ನಗರದ ಮಸೀದಿ ಬಳಿ ಬಿಗಿ ಭದ್ರತೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಸಿದ್ಧಾರ್ಥನಗರ ಚೆನ್ನೇಗೌಡ ಬಡಾವಣೆಯಲ್ಲೂ ಕೂಡ ಪೊಲೀಸ್ ಸರ್ಪಗಾವಲು. ಮದ್ದೂರು ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ರೌಂಡ್ಸ್ ಕೂಡ ನಡೆಸಿದ್ದಾರೆ. ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿ ಸಿಬ್ಬಂದಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳು ಮದ್ದೂರು ಬಂದ್ಗೆ ಕರೆ ನೀಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರಾಮ್ ರಹೀಂ ನಗರದ ಮಸೀದಿ ಏನಿದೆ ಆ ಮಸೀದಿಯ ಬಳಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅನ್ನೋದನ್ನ ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ರಸ್ತೆಯ ಮುಂದೆ ನಿನ್ನೆ ಈ ಗಣಪತಿ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು. ಆ ರಸ್ತೆ ತುಂಬಾ ಈಗ ಪೊಲೀಸರ ಸರ್ಪಗಾವಲು. ಬೂದಿ ಮುಚ್ಚಿದ ಕೆಂಡದಂತಿರುವ ಮಂಡ್ಯದ ಮದ್ದೂರಿನಲ್ಲಿ ಇವತ್ತಿನ ಬೆಳಿಗ್ಗೆಯ ಪರಿಸ್ಥಿತಿ ಹೇಗಿದೆ? ಬೆಳಿಗ್ಗೆಯಿಂದಲೇ ಮಂಡ್ಯದ ಎಸ್ಪಿ ಎಲ್ಲ ಕಡೆಗಳಲ್ಲೂ ಕೂಡ ರೌಂಡ್ಸ್ ಮಾಡ್ತಾ ಬಂದೋಬಸ್ತ್ ಅನ್ನ ಪರಿಶೀಲಿಸ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರೇ ಇದ್ದಾರೆ. ಸರ್, ಹೇಗಿದೆ ಇವತ್ತಿನ ಪರಿಸ್ಥಿತಿ? ಕಂಟ್ರೋಲ್ ಇದೆಯಾ? ಎಲ್ಲವೂ ಎಲ್ಲ ನಾರ್ಮಲ್ ಇದೆ. ನಿನ್ನೆ ಏನೋ ಒಂದು ಪ್ರೊಸೆಷನ್ ಆಯ್ತು. ಅದಾದ್ಮೇಲೆ ಸಂಘಟನೆದವರು ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಕಡೆಯಿಂದ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಮತ್ತು ಏನು ಲಿಕ್ಕರ್ ಶಾಪ್ಗಳಿದಾವೆ ಅದನ್ನು ಸಹಿತ ನಾವು ಕ್ಲೋಸ್ ಮಾಡಿಸಿದೀವಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದೀವಿ. ಮುಖ್ಯವಾಗಿ ಈ ಒಂದು ಬಂದೋಬಸ್ತ್ಗೆ 4 ಎಸ್ಪಿಗಳು, 3 ಅಡಿಷನಲ್ ಎಸ್ಪಿಗಳು, ಸುಮಾರು 800ದಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೀವಿ. 15 KSRP ಮತ್ತು 10 DR ಪಾರ್ಟಿಗಳು ಸಹಿತ ನಮ್ಮ ಒಂದು ಇದರಲ್ಲಿದ್ದಾವೆ. ಮುಖ್ಯವಾಗಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಮತ್ತು ಯಾವ್ದೋ ಒತ್ತಾಯಪೂರ್ವಕವಾಗಿ ಏನಾದ್ರು ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅಂತವ್ರ ಮೇಲೆ ಸಹಿತ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ಹೇಳಿದೀವಿ. ಸೊ ಶಾಂತ ರೀತಿಯಿಂದ ಅವರು ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಹಕರಿಸ್ತಾರೆ ಅವರಿಗೆ ಮಾತ್ರ ನಾವು ಎಲ್ಲ ರೀತಿಯಿಂದ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡೋದಾಗಿ ನಾವು ಈಗಾಗಲೇ ಹೇಳಿದೀವಿ. ಅದೇ ರೀತಿಯಿಂದ ಎಲ್ಲ ಕಡೆ ನಾವು ಬಂದೋಬಸ್ತನ್ನ ಮಾಡಿದೀವಿ. ಇಲ್ಲಿವರೆಗೂ ಎಷ್ಟು ಜನರ ದಸ್ತಗಿರಿ ಆಗಿದೆ ಸರ್? ಇಲ್ಲ, ಈಗ ಏನೋ 22 ಜನ ದಸ್ತಗಿರಿ ಆಗಿತ್ತು. ಅದಾದ ನಂತರ ಮತ್ತೆ ಯಾವ್ದೋ ದಸ್ತಗಿರಿ ಆಗಿಲ್ಲ. ನಾವು ಸ್ವಲ್ಪ ಈಗ ಬಂದೋಬಸ್ತ್ ಕರ್ತವ್ಯದಲ್ಲಿ ಜಾಸ್ತಿ ನಿರತರಾಗಿದ್ದೀವಿ. ಎಲ್ಲ ಬೆಳವಣಿಗೆಗಳನ್ನ ನಾವು ವಾಚ್ ಮಾಡ್ತಾ ಇದ್ದೀವಿ. ಬೇರೆ ಕಡೆಯಿಂದ ಬಂದಿದ್ರು, ಷಡ್ಯಂತ್ರ ಮಾಡಿದ್ರು, ಕಲ್ಲನ್ನ ಮೊದಲೇ ಸ್ಟಾಕ್ ಮಾಡ್ಕೊಂಡಿದ್ರು, ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಇಲ್ಲ, ಅದು ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ಮಂಡ್ಯ ಜನರಿಗೆ ಏನ್ ಹೇಳ್ತೀರಿ? ಮದ್ದೂರಿನ ಜನರಿಗೆ ಏನ್? ಈಗ ಎಲ್ಲ ರೀತಿಯಿಂದ ನಾವು ತಯಾರಿಯನ್ನು ಮಾಡಿದೀವಿ. ಮುಖ್ಯವಾಗಿ ನಿನ್ನೆ ರೂಟ್ ಮಾರ್ಚ್ ಅನ್ನು ಸಹಿತ ಮಾಡಿ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವ ಒಂದು ಕೆಲಸವನ್ನು ಸಹಿತ ಮಾಡಿದೀವಿ. ಜನರು ಯಾವುದೇ ರೀತಿಯ ಹೆದರು ಪ್ರಶ್ನೆ ಇಲ್ಲ, ಭಯದ ವಾತಾವರಣ ಯಾವುದೇ ರೀತಿ ಇರೋದಿಲ್ಲ. ಪೊಲೀಸ್ ಎಲ್ಲ ಕಡೆಯಿಂದ ನಾವು ಡಿಪ್ಲಾಯ್ಮೆಂಟ್ ಆಗಿದೆ. ಸೊ ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ರಾಮ್ ರಹೀಂ ನಗರದ ಮಸೀದಿ ಬಳಿ ಬಿಗಿ ಭದ್ರತೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಸಿದ್ಧಾರ್ಥನಗರ ಚೆನ್ನೇಗೌಡ ಬಡಾವಣೆಯಲ್ಲೂ ಕೂಡ ಪೊಲೀಸ್ ಸರ್ಪಗಾವಲು. ಮದ್ದೂರು ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ರೌಂಡ್ಸ್ ಕೂಡ ನಡೆಸಿದ್ದಾರೆ. ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿ ಸಿಬ್ಬಂದಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳು ಮದ್ದೂರು ಬಂದ್ಗೆ ಕರೆ ನೀಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರಾಮ್ ರಹೀಂ ನಗರದ ಮಸೀದಿ ಏನಿದೆ ಆ ಮಸೀದಿಯ ಬಳಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅನ್ನೋದನ್ನ ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ರಸ್ತೆಯ ಮುಂದೆ ನಿನ್ನೆ ಈ ಗಣಪತಿ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು. ಆ ರಸ್ತೆ ತುಂಬಾ ಈಗ ಪೊಲೀಸರ ಸರ್ಪಗಾವಲು. ಬೂದಿ ಮುಚ್ಚಿದ ಕೆಂಡದಂತಿರುವ ಮಂಡ್ಯದ ಮದ್ದೂರಿನಲ್ಲಿ ಇವತ್ತಿನ ಬೆಳಿಗ್ಗೆಯ ಪರಿಸ್ಥಿತಿ ಹೇಗಿದೆ? ಬೆಳಿಗ್ಗೆಯಿಂದಲೇ ಮಂಡ್ಯದ ಎಸ್ಪಿ ಎಲ್ಲ ಕಡೆಗಳಲ್ಲೂ ಕೂಡ ರೌಂಡ್ಸ್ ಮಾಡ್ತಾ ಬಂದೋಬಸ್ತ್ ಅನ್ನ ಪರಿಶೀಲಿಸ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರೇ ಇದ್ದಾರೆ. ಸರ್, ಹೇಗಿದೆ ಇವತ್ತಿನ ಪರಿಸ್ಥಿತಿ? ಕಂಟ್ರೋಲ್ ಇದೆಯಾ? ಎಲ್ಲವೂ ಎಲ್ಲ ನಾರ್ಮಲ್ ಇದೆ. ನಿನ್ನೆ
ಏನು ಒಂದು ಪ್ರೊಸೆಷನ್ ಆಯ್ತು ಅದಾದ್ಮೇಲೆ ಸಂಘಟನೆದವರು ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಕಡೆಯಿಂದ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಮತ್ತು ಏನು ಲಿಕ್ಕರ್ ಶಾಪ್ಗಳಿದಾವೆ ಅದನ್ನು ಸಹಿತ ನಾವು ಕ್ಲೋಸ್ ಮಾಡಿಸಿದೀವಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದೀವಿ. ಮುಖ್ಯವಾಗಿ ಈ ಒಂದು ಬಂದೋಬಸ್ತ್ಗೆ 4 ಎಸ್ಪಿಗಳು, 3 ಅಡಿಷನಲ್ ಎಸ್ಪಿಗಳು, ಸುಮಾರು 800ದಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೀವಿ. 15 KSRP ಮತ್ತು 10 DR ಪಾರ್ಟಿಗಳು ಸಹಿತ ನಮ್ಮ ಒಂದು ಇದರಲ್ಲಿದ್ದಾವೆ. ಮುಖ್ಯವಾಗಿ ಇವತ್ತು ಬಂದಿಗೆ ಕರೆ ಕೊಟ್ಟಿದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಮತ್ತು ಯಾವ್ದಾವ ಒತ್ತಾಯಪೂರ್ವಕವಾಗಿ ಏನಾದ್ರು ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅಂತವ್ರ ಮೇಲೆ ಸಹಿತ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ಹೇಳಿದೀವಿ. ಸೊ ಶಾಂತ ರೀತಿಯಿಂದ ಅವರು ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಹಕರಿಸ್ತಾರೆ ಅವರಿಗೆ ಮಾತ್ರ ನಾವು ಎಲ್ಲ ರೀತಿಯಿಂದ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡೋದಾಗಿ ನಾವು ಈಗಾಗಲೇ ಹೇಳಿದೀವಿ. ಅದೇ ರೀತಿಯಿಂದ ಎಲ್ಲ ಕಡೆ ನಾವು ಬಂದೋಬಸ್ತನ್ನ ಮಾಡಿದೀವಿ. ಇಲ್ಲಿವರೆಗೂ ಎಷ್ಟು ಜನರ ದಸ್ತಗಿರಿ ಆಗಿದೆ ಸರ್? ಇಲ್ಲ, ಈಗ ಏನೋ 22 ಜನ ದಸ್ತಗಿರಿ ಆಗಿತ್ತು. ಅದಾದ ನಂತರ ಮತ್ತೆ ಯಾವ್ದು ದಸ್ತಗಿರಿ ಆಗಿಲ್ಲ. ನಾವು ಸ್ವಲ್ಪ ಈಗ ಬಂದೋಬಸ್ತ್ ಕರ್ತವ್ಯದಲ್ಲಿ ಜಾಸ್ತಿ ನಿರತರಾಗಿದ್ವಿ. ಎಲ್ಲ ಬೆಳವಣಿಗೆಗಳನ್ನ ನಾವು ವಾಚ್ ಮಾಡ್ತಾ ಇದ್ವಿ. ಬೇರೆ ಕಡೆಯಿಂದ ಬಂದಿದ್ರು, ಷಡ್ಯಂತ್ರ ಮಾಡಿದ್ರು, ಕಲ್ಲನ್ನ ಮೊದಲೇ ಸ್ಟಾಕ್ ಮಾಡ್ಕೊಂಡಿದ್ರು, ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಇಲ್ಲ, ಅದು ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ಮಂಡ್ಯ ಜನರಿಗೆ ಏನ್ ಹೇಳ್ತೀರಿ? ಮದ್ದೂರಿನ ಜನರಿಗೆ ಏನ್ ಹೇಳ್ತೀರಿ? ಈಗ ಎಲ್ಲ ರೀತಿಯಿಂದ ನಾವು ತಯಾರಿಯನ್ನು ಮಾಡಿದೀವಿ. ಮುಖ್ಯವಾಗಿ ನಿನ್ನೆ ರೂಟ್ ಮಾರ್ಚ್ ಅನ್ನು ಸಹಿತ ಮಾಡಿ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವ ಒಂದು ಕೆಲಸವನ್ನು ಸಹಿತ ಮಾಡಿದೀವಿ. ಜನರು ಯಾವುದೇ ರೀತಿಯ ಹೆದರು ಪ್ರಶ್ನೆ ಇಲ್ಲ, ಭಯದ ವಾತಾವರಣ ಯಾವುದೇ ರೀತಿ ಇರೋದಿಲ್ಲ. ಪೊಲೀಸ್ ಎಲ್ಲ ಕಡೆಯಿಂದ ನಾವು ಡಿಪ್ಲಾಯ್ಮೆಂಟ್ ಆಗಿದೆ. ಸೊ ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ರಾಮ್ ರಹೀಂ ನಗರದ ಮಸೀದಿ ಬಳಿ ಬಿಗಿ ಭದ್ರತೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಸಿದ್ದಾರ್ಥನಗರ, ಚೆನ್ನೇಗೌಡ ಬಡಾವಣೆಯಲ್ಲೂ ಕೂಡ ಪೊಲೀಸ್ ಸರ್ಪಗಾವಲು. ಮದ್ದೂರು ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ರೌಂಡ್ಸ್ ಕೂಡ ನಡೆಸಿದ್ದಾರೆ. ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿ ಸಿಬ್ಬಂದಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆಗಳು ಮದ್ದೂರು ಬಂದ್ಗೆ ಕರೆ ನೀಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರಾಮ್ ರಹೀಂ ನಗರದ ಮಸೀದಿ ಏನಿದೆ ಆ ಮಸೀದಿಯ ಬಳಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅನ್ನುವುದನ್ನ ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ರಸ್ತೆಯ ಮುಂದೆ ನಿನ್ನೆ ಈ ಗಣಪತಿ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು. ಆ ರಸ್ತೆ ತುಂಬಾ ಈಗ ಪೊಲೀಸರ ಸರ್ಪಗಾವಲು. ಬೂದಿ ಮುಚ್ಚಿದ ಕೆಂಡದಂತಿರುವ ಮಂಡ್ಯದ ಮದ್ದೂರಿನಲ್ಲಿ ಇವತ್ತಿನ ಬೆಳಿಗ್ಗೆಯ ಪರಿಸ್ಥಿತಿ ಹೇಗಿದೆ? ಬೆಳಿಗ್ಗೆಯಿಂದಲೇ ಮಂಡ್ಯದ ಎಸ್ಪಿ ಎಲ್ಲ ಕಡೆಗಳಲ್ಲೂ ಕೂಡ ರೌಂಡ್ಸ್ ಮಾಡ್ತಾ ಬಂದೋಬಸ್ತ್ ಅನ್ನ ಪರಿಶೀಲಿಸ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರೇ ಇದ್ದಾರೆ. ಸರ್, ಹೇಗಿದೆ ಇವತ್ತಿನ ಪರಿಸ್ಥಿತಿ? ಕಂಟ್ರೋಲ್ ಇದೆಯಾ? ಎಲ್ಲವೂ ಎಲ್ಲ ನಾರ್ಮಲ್ ಇದೆ. ನಿನ್ನೆ ಏನೋ ಒಂದು ಪ್ರೊಸೆಷನ್ ಆಯ್ತು ಅದಾದ್ಮೇಲೆ ಸಂಘಟನೆದವರು ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಕಡೆಯಿಂದ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಮತ್ತು ಏನು ಲಿಕ್ಕರ್ ಶಾಪ್ಗಳಿದಾವೆ ಅದನ್ನು ಸಹಿತ ನಾವು ಕ್ಲೋಸ್ ಮಾಡಿಸಿದೀವಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದೀವಿ. ಮುಖ್ಯವಾಗಿ ಈ ಒಂದು ಬಂದೋಬಸ್ತ್ಗೆ 4 ಎಸ್ಪಿಗಳು, 3 ಅಡಿಷನಲ್ ಎಸ್ಪಿಗಳು, ಸುಮಾರು 800ದಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೀವಿ. 15 KSRP ಮತ್ತು 10 DR ಪಾರ್ಟಿಗಳು ಸಹಿತ ನಮ್ಮ ಒಂದು ಇದರಲ್ಲಿದ್ದಾವೆ. ಮುಖ್ಯವಾಗಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಮತ್ತು ಯಾವ್ದಾವ ಒತ್ತಾಯಪೂರ್ವಕವಾಗಿ ಏನಾದ್ರು ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅಂತವ್ರ ಮೇಲೆ ಸಹಿತ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ಹೇಳಿದೀವಿ. ಸೊ ಶಾಂತ ರೀತಿಯಿಂದ ಅವರು ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಹಕರಿಸ್ತಾರೆ ಅವರಿಗೆ ಮಾತ್ರ ನಾವು ಎಲ್ಲ ರೀತಿಯಿಂದ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡೋದಾಗಿ ನಾವು ಈಗಾಗಲೇ ಹೇಳಿದೀವಿ. ಅದೇ ರೀತಿಯಿಂದ ಎಲ್ಲ ಕಡೆ ನಾವು ಬಂದೋಬಸ್ತನ್ನ ಮಾಡಿದೀವಿ. ಇಲ್ಲಿವರೆಗೂ ಎಷ್ಟು ಜನರ ದಸ್ತಗಿರಿ ಆಗಿದೆ ಸರ್? ಇಲ್ಲ, ಈಗ ಏನೋ 22 ಜನ ದಸ್ತಗಿರಿ ಆಗಿತ್ತು. ಅದಾದ ನಂತರ ಮತ್ತೆ ಯಾವ್ದು ದಸ್ತಗಿರಿ ಆಗಿಲ್ಲ. ನಾವು ಸ್ವಲ್ಪ ಈಗ ಬಂದೋಬಸ್ತ್ ಕರ್ತವ್ಯದಲ್ಲಿ ಜಾಸ್ತಿ ನಿರತರಾಗಿದ್ವಿ. ಎಲ್ಲ ಬೆಳವಣಿಗೆಗಳನ್ನ ನಾವು ವಾಚ್ ಮಾಡ್ತಾ ಇದ್ವಿ. ಬೇರೆ ಕಡೆಯಿಂದ ಬಂದಿದ್ರು, ಷಡ್ಯಂತ್ರ ಮಾಡಿದ್ರು, ಕಲ್ಲನ್ನ ಮೊದಲೇ ಸ್ಟಾಕ್ ಮಾಡ್ಕೊಂಡಿದ್ರು, ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಇಲ್ಲ, ಅದು ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ಮಂಡ್ಯ ಜನರಿಗೆ ಏನ್ ಹೇಳ್ತೀರಿ? ಮದ್ದೂರಿನ ಜನರಿಗೆ ಏನ್ ಹೇಳ್ತೀರಿ? ಈಗ ಎಲ್ಲ ರೀತಿಯಿಂದ ನಾವು ತಯಾರಿಯನ್ನು ಮಾಡಿದೀವಿ. ಮುಖ್ಯವಾಗಿ
ನಿನ್ನೆ ರೂಟ್ ಮಾರ್ಚನ್ನು ಸಹಿತ ಮಾಡಿ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವ ಒಂದು ಕೆಲಸವನ್ನು ಸಹಿತ ಮಾಡಿದೀವಿ. ಜನರು ಯಾವುದೇ ರೀತಿಯ ಹೆದರು ಪ್ರಶ್ನೆ ಇಲ್ಲ, ಭಯದ